ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಬಿರುಬೇಸಿಗೆ, ರಾಜ್ಯದ 213 ತಾಲೂಕುಗಳು ಹಾಗೂ 2410 ಗ್ರಾಮ ಪಂಚಾಯಿತಿಗಳು ಕುಡಿಯುವ ನೀರಿನ ಸಮಸ್ಯೆ ಎದುರಿಸುವ ಸಾಧ್ಯತೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯಿಂದ ಶಾಲಾ ಚಲೋ ಪ್ರವೇಶೋತ್ಸವ. ಉತ್ತರ ಕನ್ನಡ ಜಿಲ್ಲೆ ಗೋಕರ್ಣದ ಮಂಜುಗುಣಿಯಲ್ಲಿ ಅಪರೂಪದ ಏಡಿ ಪ್ರಭೇದ ಬ್ರೆಚುರನ್ ಕ್ರ್ಯಾಬ್ ಪತ್ತೆ. ರೋಗ ನಿರ್ಣಯ, ಆರೈಕೆಗೆ ಮೊದಲ ಹೆಜ್ಜೆ ಧ್ಯೇಯದೊಂದಿಗೆ ಇಂದು ವಿಶ್ವ ಹಿಮೋಫೀಲಿಯಾ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಬಿರು ಬೇಸಿಗೆ ಹಿನ್ನೆಲೆ ಕಲಬುರಗಿ ಜಿಲ್ಲೆಯ 147 ಗ್ರಾಮ ಪಂಚಾಯಿತಿಗಳು ಸೇರಿದಂತೆ ಬಾಗಲಕೋಟೆ ಜಿಲ್ಲೆಯ 114, ಬೆಳಗಾವಿ ಜಿಲ್ಲೆಯ 127, ಚಿಕ್ಕಮಗಳೂರು ಜಿಲ್ಲೆಯ 115, ಹಾವೇರಿ ಜಿಲ್ಲೆಯ 138, ಮಂಡ್ಯ ಜಿಲ್ಲೆಯ 130, ತುಮಕೂರು ಜಿಲ್ಲೆಯ 141 ಹಾಗೂ ಉತ್ತರ ಕನ್ನಡ ಜಿಲ್ಲೆಯ 125 ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಜಿಲ್ಲಾಡಳಿತಗಳು ಗುರುತಿಸಿವೆ. ಬೆಂಗಳೂರಿನ ವಿಧಾನಸೌಧದ ಸಭಾಂಗಣದಲ್ಲಿ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗಳ ಸಭೆ ನಡೆಯಿತು. ಈ ಸಭೆಗೆ ಮಾಹಿತಿ ನೀಡಿದ ಅಧಿಕಾರಿಗಳು, ಪ್ರಸ್ತುತ 27 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. 95 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಹುದು ಎಂದು ಅಂದಾಜಿಸಿದ್ದಾಗಿ ತಿಳಿಸಿದರು. ರಾಜ್ಯದ ಒಟ್ಟು 213 ತಾಲೂಕುಗಳು ಹಾಗೂ 2410 ಗ್ರಾಮ ಪಂಚಾಯಿತಿಗಳು ಕುಡಿಯುವ ನೀರಿನ ಸಮಸ್ಯೆ ಎದುರಿಸಲಿವೆ ಎಂದು ಅಂದಾಜಿಸಲಾಗಿದೆ. ಪ್ರಸ್ತುತ ರಾಜ್ಯದ 114 ತಾಲೂಕುಗಳ 598 ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಅರ್ಹ ರೈತರಿಗೆ ರಸಗೊಬ್ಬರ ಹಾಗೂ ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ಮುಂಜಾಗ್ರತೆ ವಹಿಸುವಂತೆ ಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಸೂಚಿಸಿದರು. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಿಸಲು ಶಾಲಾ ಚಲೋ ಪ್ರವೇಶೋತ್ಸವ ಆಂದೋಲನವನ್ನು ರಾಜ್ಯವ್ಯಾಪಿ ಆರಂಭಿಸಲು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಯೋಜಿಸಿದೆ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ 3ರಿಂದ 8ನೇ ತರಗತಿವರೆಗಿನ ಶಿಕ್ಷಣದ ಗುಣಮಟ್ಟ ಸುಧಾರಣೆಗೆ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಅಥವಾ ಅಡಿಪಾಯದ ಸಾಕ್ಷರತೆ ಮತ್ತು ಸಂಖ್ಯಾ ಸಾಮರ್ಥ್ಯ ಫೌಂಡೇಶನ್ ಲಿಟರಸಿ ಆಂಡ್ ನ್ಯೂಮರಸಿ FLN ಯೋಜನೆ ಜಾರಿಗೊಳಿಸಲು ಶಾಲಾ ಶಿಕ್ಷಣ ಇಲಾಖೆ ನಿರ್ಧರಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಗ್ರಾಮೀಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮೇಶ್ ಬೊಮ್ಮಕ್ಕನವರ್. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಿಸಲು ಶಾಲಾ ಚಲೋ ಎಂಬ ದಾಖಲಾತಿ ಆಂದೋಲನವನ್ನು ಆರಂಭಿಸಲು ಯೋಜನೆ ನಿರೂಪಿಸಲಾಗಿದೆ. ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಳ ಮತ್ತು ಸಾರ್ವಜನಿಕರಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ವಿಶ್ವಾಸವನ್ನು ಹೆಚ್ಚಿಸುವ ಹಾಗೂ ಗುಣಮಟ್ಟದ ಶಿಕ್ಷಣ ಬಲಪಡಿಸುವ ಉದ್ದೇಶದಿಂದ ಈ ಆಂದೋಲನ ನಡೆಸಲಾಗುತ್ತದೆ. ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಗುರುತಿಸಿ ಅವರನ್ನು ಮರಳಿ ಶಾಲೆಗೆ ಕರೆತರುವ ಶಾಲಾ ಚಲೋ ಜೊತೆಗೆ ಪ್ರವೇಶೋತ್ಸವ ಹಮ್ಮಿಕೊಳ್ಳಲಾಗುವುದು. ಸಮುದಾಯದ ಸಹಕಾರವನ್ನು ಹೆಚ್ಚಿಸಲು ಅಗತ್ಯ ಯೋಜನೆ ನಿರೂಪಿಸಲಾಗುತ್ತದೆ. ಮಹಿಳಾ ಮೀಸಲಾತಿ ಹಾಗೂ ಕ್ಷೇತ್ರ ಮರುವಿಂಗಡಣೆ ವಿಚಾರದಲ್ಲಿ ಪ್ರತಿಪಕ್ಷಗಳು ಅನಗತ್ಯವಾಗಿ ಉತ್ತರ ಹಾಗೂ ದಕ್ಷಿಣ ಭಾರತವನ್ನು ವಿಭಜಿಸುವ ಮೂಲಕ ರಾಜಕೀಯ ಮಾಡುತ್ತಿವೆ ಎಂದು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಹಿಳಾ ಮೀಸಲಾತಿಯ ನಾರಿ ಶಕ್ತಿ ವಂದನ್ ಮಸೂದೆ ಹಾಗೂ ಕ್ಷೇತ್ರ ಮರುವಿಂಗಡಣೆ ಮಸೂದೆಯನ್ನು ಸರ್ವಾನುಮತದಿಂದ ಅಂಗೀಕರಿಸಬೇಕು ಎಂಬ ಆಶಯ ಹೊಂದಿದ್ದಾರೆ. ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಅವಿಸ್ಮರಣೀಯ ಘಳಿಗೆ ಎಂದರು. ಉಭಯ ಮಸೂದೆಗಳ ಬಗ್ಗೆ 15ರಿಂದ 18 ಗಂಟೆಗಳ ಚರ್ಚೆ ಬಳಿಕ ಲೋಕಸಭೆಯಲ್ಲಿ ಅಂಗೀಕರಿಸಲು ಇಂದು ಸಂಜೆ 4 ಗಂಟೆಗೆ ಮತದಾನ ನಡೆಯಲಿದೆ ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಕಟಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕು ಗೋಕರ್ಣ ಬಳಿಯ ಮಂಜುಗುಣಿ ಗ್ರಾಮದ ಮ್ಯಾಂಗ್ರೋವ್ ಕಾಡಿನ ತಟದಲ್ಲಿ ವಿಶಿಷ್ಟ ಪ್ರಭೇದದ ಏಡಿ ಬ್ರೆಚುರನ್ ಕ್ರ್ಯಾಬ್ ಪ್ರಥಮ ಬಾರಿಗೆ ಪಶ್ಚಿಮ ಕರಾವಳಿಯಲ್ಲಿ ಪತ್ತೆಯಾಗಿದೆ. ಕಾರವಾರದ ಕಡಲ ಜೀವಶಾಸ್ತ್ರ ಸ್ನಾತಕೋತ್ತರ ಅಧ್ಯಯನ ವಿಭಾಗದ ವಿದ್ಯಾರ್ಥಿ ಪ್ರಥಮ್ ದೀಪಕ್ ಗುನುಗಾ ಈ ವಿಶಿಷ್ಟ ಪ್ರಜಾತಿಯ ಏಡಿಯನ್ನು ಪತ್ತೆ ಹಚ್ಚಿದ್ದಾರೆ. ಪ್ರಾಧ್ಯಾಪಕ ಕಿರಣ್ ವಾಸುದೇವಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ಶಿವಕುಮಾರ್ ಹರ್ಗಿ ನೇತೃತ್ವದಲ್ಲಿ ಸಂಶೋಧನಾ ಪ್ರಬಂಧ ಸಿದ್ಧವಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅಂಕೋಲಾ ತಾಲೂಕು ಸುರ್ವೆ ಗ್ರಾಮದ ಸಂಶೋಧಕ ಪ್ರಥಮ್ ದೀಪಕ್ ಗುನುಗಾ.
ನಾವು ಫೀಲ್ಡ್ ವರ್ಕ್ ಅಂತ ಗಂಗೋಳಿ ಎಸ್ಟೂರಿಗೆ ಹೋಗಿದಾಗ ಅಲ್ಲಿ ಮ್ಯಾಂಗ್ರೂವ್ ಪ್ಯಾಚ್ ಇತ್ತು. ಅಲ್ಲಿ ನಾವು ಮೈನಸ್ ಟೈಡ್ ಅಂತ ಹೋಗಿದಾಗ ನಮಗೆ ಈ ಕ್ರ್ಯಾಬ್ ಮೈಕ್ರೋಥಾಲ್ಮಸ್ ಬ್ರೀವಿಸ್ ಅನ್ನೋ ಕ್ರ್ಯಾಬ್ ಸಿಕ್ಕಿದ್ದು. ಅದನ್ನ ನಾವು ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೇವೆ. ಮೇಲು ಸಿಕ್ಕಿದೆ, ಫಿಮೇಲು ಸಿಕ್ಕಿದೆ. ಅದ್ರದ್ದು ವಿಶೇಷ ಏನಂದ್ರೆ ಅದು ಮೈನಸ್ ಟೈಡಲ್ ಅಷ್ಟೇ ಸಿಗ್ತದೆ, ಹೈ ಟೈಡಲ್ ಸಿಗೋದಿಲ್ಲ. ಈ ಕ್ರ್ಯಾಬ್ ಸ್ವಲ್ಪ ಯೂನಿಕ್ ಆಗಿ ಕಾಣ್ತು. ಅಂದ್ರೆ ಇದ್ರದ್ದು ಲಿಮ್ಸ್ ಇದೆಲ್ಲ ಸ್ವಲ್ಪ ಪೈಪ್ ರಿಂಚ್ ಟೈಪ್ ಇತ್ತು. ಅದಕ್ಕೆ ನಮಗೆ ಸ್ವಲ್ಪ ಡೌಟ್ ಬಂತು ಯಾವ ಕ್ರ್ಯಾಬ್ ಅಂತ. ಮೇಲಿನ ಚೀಲೆಟ್ ಲೆಗ್ಸ್ ಸ್ವಲ್ಪ ದೊಡ್ಡ ಇರ್ತದೆ, ಮತ್ತೆ ಫಿಮೇಲ್ ಇಂದ ಚೀಲೆಟ್ ಲೆಗ್ಸ್ ಸಣ್ಣ ಇರ್ತದೆ, ವಾಕಿಂಗ್ ಲೆಗ್ಸ್ ಸೇಮ್ ಇರ್ತದೆ. ಇದನ್ನ ಮೊದ್ಲು ಯಾರು ರಿಪೋರ್ಟ್ ಮಾಡಿಲ್ಲಾಗಿದ್ರು. ವೆಸ್ಟ್ ಕೋಸ್ಟ್ ಅಲ್ಲಿ, ಈಸ್ಟ್ ಕೋಸ್ಟ್ ಅಲ್ಲಿ ಎಲ್ಲ ಸಿಕ್ಕಿದೆ ಮೊದಲು. ರಿಪೋರ್ಟ್ ಮಾಡಿದ್ರೆ ಇಲ್ಲೇ ಈ ಸಲಾನೆ. ಮ್ಯಾಕ್ಸಿಮಮ್ ಸೈಜ್ 1.75 ಸೆಂಟಿಮೀಟರ್. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ, ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಹಿಮೋಫೀಲಿಯಾ ಜಾಗೃತಿ ದಿನ. ರೋಗ ನಿರ್ಣಯ ಆರೈಕೆಗೆ ಮೊದಲ ಹೆಜ್ಜೆ ಎಂಬ ಘೋಷವಾಕ್ಯದೊಂದಿಗೆ ವರ್ಲ್ಡ್ ಫೆಡರೇಷನ್ ಆಫ್ ಹಿಮೋಫೀಲಿಯಾ ವಿಶ್ವಾದ್ಯಂತ ಆನುವಂಶಿಕವಾಗಿ ರಕ್ತಸ್ರಾವದ ಅಸ್ವಸ್ಥತೆಗಳನ್ನು ಹೊಂದಿರುವ ಅಂದಾಜು 75% ಹೆಚ್ಚು ಜನರನ್ನು ಗುರುತಿಸುವ ತುರ್ತು ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಲೈಟ್ ಇಟ್ ಅಪ್ ರೆಡ್ ಅಭಿಯಾನ ಸಹ ಒಳಗೊಂಡಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ದಾವಣಗೆರೆಯ ಜಗದ್ಗುರು ಜಯದೇವ ಮುರುಘರಾಜೇಂದ್ರ ವೈದ್ಯಕೀಯ ಮಹಾವಿದ್ಯಾಲಯದ ರೋಗ ನಿದಾನ ಶಾಸ್ತ್ರ ಪ್ರಾಧ್ಯಾಪಕ ಹಾಗೂ ಕರ್ನಾಟಕ ಹಿಮೋಫೀಲಿಯಾ ಸೊಸೈಟಿ ಅಧ್ಯಕ್ಷ ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ. ವಿಶ್ವ ಹಿಮೋಫೀಲಿಯಾ ಫೆಡರೇಷನ್ ನ ಸ್ಥಾಪಕರಾದ ಹಿಮೋಫೀಲಿಯಾ ಪೀಡಿತನೂ ಆಗಿದ್ದ ಫ್ರಾಂಕ್ ಶಾನ್ಬೆಲ್ಲರ ಹುಟ್ಟುಹಬ್ಬ 1963ರಲ್ಲಿ ಕೆನಡಾ ದೇಶದ ಮಾಂಟ್ರಿಯಲ್ ನಲ್ಲಿ ವಿಶ್ವ ಹಿಮೋಫೀಲಿಯಾ ಫೆಡರೇಷನ್ ನ ಸ್ಥಾಪಿಸಿ ಪ್ರತಿ ದೇಶದಲ್ಲೂ ರಾಷ್ಟ್ರೀಯ ಹಿಮೋಫೀಲಿಯಾ ಫೆಡರೇಷನ್ ಹುಟ್ಟು ಹಾಕುವುದಕ್ಕೆ ಕಾರಣೀಭೂತರಾಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 6,000ದಿಂದ 7,000 ಹಿಮೋಫೀಲಿಯಾ ರೋಗಿಗಳಿರುವ ಅಂದಾಜಿದೆ. ಆದರೆ 2,700ರಿಂದ 3,000 ಹಿಮೋಫೀಲಿಯಾ ರೋಗಿಗಳು ನೋಂದಾಯಿಸ ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ. ಇನ್ನು ಉಳಿದವರು ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಅಂಗವಿಕಲತೆಗೊಳಗಾಗಿ ಅಥವಾ ಪ್ರಾಣಾಂತಿಕ ರಕ್ತಸ್ರಾವಗಳಿಂದ ಸಾವನ್ನಪ್ಪುವುದು ಸರ್ವೇ ಸಾಮಾನ್ಯವಾಗಿದೆ. ಹಾಗಾಗಿ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರ ಇದರ ಬಗ್ಗೆ ಗಮನ ಕೊಟ್ಟು ಅವರ ಕ್ಷೇಮಾಭಿವೃದ್ಧಿಗೆ ಶ್ರಮಿಸಬೇಕಾಗಿದೆ. ಹಿಮೋಫೀಲಿಯಾ ಮತ್ತು ಇತರೆ ವಿರಳ ರಕ್ತಸ್ರಾವ ಪೀಡಿತರಿಗೆ ಒಂದು ಸಾಂತ್ವನ, ಮಾನಸಿಕ ಸ್ಥೈರ್ಯ ಮತ್ತು ಅವರಿಗೆ ಚಿಕಿತ್ಸೆ ಎಲ್ಲ ಏರ್ಪಟ್ಟು ಅವರು ಸಮಾಜದಲ್ಲಿ ಮುಖ್ಯಸ್ಥರಕ್ಕೆ ಬರುವಲ್ಲಿ ಸಹಾಯಕ್ಕಾಗಿ ನಾನು ಮನವಿಯನ್ನು ಮಾಡಿಕೊಳ್ತಿದ್ದೇನೆ. ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಆಡಳಿತ ಸುಧಾರಣೆಯಲ್ಲಿ ಮಹತ್ವದ ಪಾತ್ರವಹಿಸಿರುವ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ 40 ವರ್ಷಗಳನ್ನು ಪೂರ್ಣಗೊಳಿಸಿದೆ. ತನ್ನಿಮಿತ್ತ ನಾಳೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ವಿಶೇಷ ಕಾರ್ಯಕ್ರಮ ಜರುಗಲಿದೆ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಲೋಕಾಯುಕ್ತ ನಿಯತಕಾಲಿಕೆ, ಚುನಾಯಿತ ಪ್ರತಿನಿಧಿಗಳ ಆಸ್ತಿ ಮತ್ತು ಹೊಣೆಗಾರಿಕೆಗಳ ಹೊಸ ಪೋರ್ಟಲ್ ಹಾಗೂ ಆನ್ಲೈನ್ ತನಿಖಾ ಮಾಡ್ಯೂಲ್ ಉದ್ಘಾಟಿಸಲಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಧಾರವಾಡ ವಲಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕೆವಿ ವಸಂತರೆಡ್ಡಿ ರಂಗಾಯಣದ ಸಭಾಭವನದಲ್ಲಿ ತಿಂಗಳ ಹಕ್ಕಿ ಹಬ್ಬವನ್ನು ಉದ್ಘಾಟಿಸಿದರು. ರಾಜ್ಯ ನೈಸರ್ಗಿಕ ವಿಕೋಪ ಮೇಲ್ವಿಚಾರಣಾ ಕೇಂದ್ರ ಕಲಬುರಗಿ ಜಿಲ್ಲೆಗೆ ಆರೆಂಜ್ ಹೀಟ್ ವೇವ್ ಅಲರ್ಟ್ ಘೋಷಿಸಿದ್ದು, ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸಲು ಸೂಚಿಸಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ, ಹೊಸನಗರ ಮತ್ತು ತೀರ್ಥಹಳ್ಳಿ ತಾಲೂಕುಗಳಲ್ಲಿ ಕ್ಯಾಸನೂರು ಮಂಗನ ಕಾಯಿಲೆ ಪ್ರಕರಣಗಳು ವರದಿಯಾಗುತ್ತಿವೆ. ಸಾರ್ವಜನಿಕರು ಕಾಡಿಗೆ ತೆರಳಿ ಒಣ ಎಲೆ ಸಂಗ್ರಹಿಸದಂತೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಕೆಎಸ್ ನಟರಾಜ್ ಕೋರಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಜಿಲ್ಲೆ ಒಳಗೊಂಡ ಮೆಸ್ಕಾಂ ವ್ಯಾಪ್ತಿಯಲ್ಲಿ 465 ಜನ ಲೈನ್ಮನ್ಗಳು ಮೇ ಅಂತ್ಯದೊಳಗೆ ಕರ್ತವ್ಯಕ್ಕೆ ಹಾಜರಾಗಲಿದ್ದಾರೆ ಎಂದು ಮೆಸ್ಕಾಂ ಅಧ್ಯಕ್ಷ ಹರೀಶ್ ಕುಮಾರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿರುಬೇಸಿಗೆ, ರಾಜ್ಯದ 213 ತಾಲೂಕುಗಳ ಹಾಗೂ 2410 ಗ್ರಾಮ ಪಂಚಾಯಿತಿಗಳು ಕುಡಿಯುವ ನೀರಿನ ಸಮಸ್ಯೆ ಎದುರಿಸುವ ಸಾಧ್ಯತೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯಿಂದ ಶಾಲಾ ಚಲೋ ಪ್ರವೇಶೋತ್ಸವ.
ಉತ್ತರ ಕನ್ನಡ ಜಿಲ್ಲೆ ಗೋಕರ್ಣದ ಮಂಜುಗುಣಿಯಲ್ಲಿ ಅಪರೂಪದ ಏಡಿ ಪ್ರಭೇದ ಬ್ರೆಚುರನ್ ಕ್ರ್ಯಾಬ್ ಪತ್ತೆ. ರೋಗ ನಿರ್ಣಯ ಆರೈಕೆಗೆ ಮೊದಲ ಹೆಜ್ಜೆ ಧ್ಯೇಯದೊಂದಿಗೆ ಇಂದು ವಿಶ್ವ ಹಿಮೋಫೀಲಿಯಾ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35 ನಿಮಿಷಕ್ಕೆ.